ಹಲೋ ಫುಡೀಸ್, ವೆಲ್ಕಮ್ ಟು ಗೈಸ್ ಕಿಚನ್. ನಿನ್ನೆಗೆ ನಮ್ಮ ಚಾನಲಲ್ಲಿ 500 ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆಗಿದ್ದಾರೆ. ಅದಕ್ಕಾಗಿ ಒಂದು ಸ್ವೀಟ್ ರೆಸಿಪಿ ಜೊತೆಗೆ ಬಂದಿದ್ದೇನೆ ಇವತ್ತು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನಂಗೆ ಸಪೋರ್ಟ್ ಮಾಡಿದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇವತ್ತು ಒಂದು ಸ್ವೀಟ್ ರೆಸಿಪಿ. ಇದು ನೋಡಿ, ಗೋಧಿ ಹಿಟ್ಟು 1 ಕಪ್ ತೊಗೊಂಡಿದ್ದೀನಿ. ಇದನ್ನೀಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾವೀಗ ಸಡನ್ನಾಗಿ ಯಾರಾದರೂ ಗೆಸ್ಟ್ ಬರ್ತಾ ಇದ್ದಾರೆ ಅಂತ ಗೊತ್ತಾದ್ರೂ, ಮನೇಲಿ ಕೆಲವೊಂದು ಐಟಮ್ಸ್ ಇಲ್ಲ ಅಂದ್ರೂ ಈಸಿಯಾಗಿ ಮಾಡ್ಕೊಬೋದು. ಗೋಧಿ ಹಿಟ್ಟು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಗೋಧಿ ಹಿಟ್ಟಿಂದನೇ ನಾವು ಇವತ್ತೊಂದು ಸ್ವೀಟ್ನ ರೆಡಿ ಮಾಡ್ಕೊಳ್ಳೋಣ. ನೋಡಿ, 1 ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ. ತುಪ್ಪ ಈಗ ನಾವು ಇದನ್ನು ಫ್ರೈ ಮಾಡುವಾಗ 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು ಫ್ರೈ ಮಾಡ್ಕೊಳ್ತಾನೆ ಪಕ್ಕದಲ್ಲಿ ಒಂದು ಬಟ್ಲಿಗೆ ನಾವೀಗ ಎಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀವಲ್ಲ, ಸೇಮ್ ಕಪ್ಪಲ್ಲಿ 1:2 ರೇಷನಲ್ಲಿ, ಅಂದರೆ 1 ಕಪ್ ಹಿಟ್ಟಿಗೆ 2 ಕಪ್ಪು ನೀರನ್ನ ಇಟ್ಕೊಂಡು, ನೀರು ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು, ಬಿಸಿಯಾಗ್ಲಿಕ್ಕೆ ಇಟ್ಬಿಡೋಣ. ನಂತರ ನೋಡಿ, ಗೋಧಿ ಹಿಟ್ಟನ್ನ ಸಣ್ಣ ಉರಿನಲ್ಲೇ ಫ್ರೈ ಮಾಡ್ಕೋಬೇಕಾಗಿರುತ್ತೆ, ನೆನಪಿಟ್ಕೊಳ್ಳಿ ಅದನ್ನು. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ನೋಡಿರೋರೆಲ್ಲನೂ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಈಗ ನೋಡಿ, ಇದು ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ. ಇದು ಫ್ರೈ ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಬಣ್ಣ ಬದಲಾಗತ್ತೆ, ಜೊತೆಗೆ ಒಂದು ಒಳ್ಳೆ ಪರಿಮಳ ಬರುತ್ತೆ. ಇದರಿಂದ ಆ ಘಮ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಇನ್ನೊಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. ಈಸಿಯಾಗಾಗತ್ತೆ, ಮಾಡ್ಕೊಬೋದು, ಬಟ್ ಟೈಮು ಒಂದು 20 ಮಿನಿಟ್ಸ್ ಆದರೂ ಇದನ್ನು ನಾವು ಹೀಗೆ ಸಣ್ಣ ಉರಿನಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಹಸಿ ಸ್ಮೆಲ್ಲೆಲ್ಲ ಹೋಗಿ ಒಂದು ಒಳ್ಳೆ ಪರಿಮಳ ಬರುತ್ತೆ, ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇಷ್ಟಾದರೆ ಸಾಕಾಗುತ್ತೆ. ಈಗ ನಾವು ಯಾವ ಕಪ್ಪಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀವಲ್ಲ, ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ತುಪ್ಪನ ಸೇರಿಸ್ಕೊಬೇಕಾಗತ್ತೆ. ಈಗ ನೋಡಿ, ತುಪ್ಪ ಎಲ್ಲ ಹಾಕ್ಕೊಂಡು ಅದು ಮೆಲ್ಟ್ ಆದ ತಕ್ಷಣ ಎಲ್ಲ ಹಿಟ್ಟು ಜೊತೆಗೆ ನೀಟಾಗಿ ಹೊಂದ್ಕೊಬೇಕು. ಈ ಹಂತದಲ್ಲೇ ನೀವು ತುಪ್ಪನ ಸೇರಿಸ್ಕೊಳ್ಳಿ, ಆವಾಗ ಹಿಟ್ಟಲ್ಲಿ ತುಪ್ಪ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಒಮ್ಮೆ ಇದನ್ನೆಲ್ಲ ಮಿಕ್ಸ್ ಮಾಡಿ, ನಾವು ಆಲ್ರೆಡಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ವಲ್ಲ ನೀರು, ಅದನ್ನು ಸಹ ಹಾಕ್ಕೊಂಬಿಟ್ಟು ಈಗ ನಿಧಾನಕ್ಕೆ ಇದನ್ನು ಕಲಿಸ್ಕೊಳ್ಳೋಣ. ಒಮ್ಮೆಗೆ ನೀರು ಸೇರಿಸ್ಬೇಡಿ, ಎಲ್ಲ ಸಿಡಿದ್ಬಿಡುತ್ತೆ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಅದು ಗಟ್ಟಿಯಾಗಬೇಕು. ಆ ಥರ ನೀವು ಇದನ್ನು ಫ್ರೈ ಮಾಡ್ಕೋಬೇಕು. ಬಟ್ ಒಂದು ನೆನಪಿರಲಿ, ಗಂಟುಗಳಾಗತ್ತೆ, ಅದು ಗಂಟು ಆಗದೇ ಇರೋ ರೀತಿಯಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ನಾವು ಯಾವ ಕಪ್ಪಲ್ಲಿ ಹಿಟ್ಟು ತೊಗೊಂಡಿದ್ದೀವಲ್ಲ, ಅದೇ ಕಪ್ಪಲ್ಲಿ 1.5 ಕಪ್ಪಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ. ಈಗ ಸಕ್ಕರೆ ಎಲ್ಲ ಮೆಲ್ಟ್ ಆಗಿ ಪ್ಯಾನ್ನ ಬಿಟ್ಕೊಂಡು ಬರುತ್ತೆ ಮಿಶ್ರಣ, ಅಲ್ಲಿ ತನಕ ಇದನ್ನು ಕಲಿಸ್ತಾ ಹೋಗೋಣ. ಈ ಹಂತದಲ್ಲೇ ನಾನು ಏಲಕ್ಕಿ ಪೌಡರನ್ನು ಸಹ ಹಾಕ್ಕೊಂಡಿದ್ದೀನಿ. ಆ ಕ್ಲಿಪ್ಪಿಂಗ್ ಮಿಸ್ ಆಗಿದೆ, ನೀವು ಮಿಸ್ ಮಾಡದೆ ಅದನ್ನು ಹಾಕ್ಕೊಳ್ಳಿ. ನೋಡಿ, ಪ್ಯಾನ್ ಬಿಡ್ತಾ ಬರ್ತಾ ಇದೆ. ಇನ್ನೊಂದು 2 ನಿಮಿಷ ಕಾಯಿಸಿದ್ರೆ ಆಯಿತು. ಪ್ಯಾನ್ ಬಿಟ್ಟ ತಕ್ಷಣ ನಮ್ಮದು ಸ್ವೀಟ ರೆಡಿ ಆಯಿತು ಅಂತ ಅರ್ಥ. ನೋಡಿ, ರೆಡಿಯಾಗಿದೆ. ಈಗ ಒಂದು ಸರ್ವಿಂಗ್ ಬೌಲಲ್ಲಿ ತೊಗೊಳ್ಳೋಣ. ಮೇಲಿಂದ ನಮ್ಗೆ ಇಷ್ಟ ಆಗಿರ್ತಕ್ಕಂಥ ಡ್ರೈ ಫ್ರೂಟ್ಸಿಂದ ಇದನ್ನು ಸರ್ವ್ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ಗೋಧಿ ಹಿಟ್ಟಿನ ಹಲ್ವಾ ರೆಡಿ ಆಗೋಯಿತು. ನೀವು ಕೂಡ ಟ್ರೈ ಮಾಡಿ, ಹೇಗಾಗಿತ್ತಂತ ಕಮೆಂಟ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.